ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे 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 राम 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 हरे हरे। ಕನ್ನಡ ಬುಕ್ ರೀಡಿಂಗ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ನಾವು ಓದ್ತಾ ಇರೋದು ಪುಸ್ತಕ ಪರಿಪೂರ್ಣ ಪ್ರಶ್ನೆಗಳು ಪರಿಪೂರ್ಣ ಉತ್ತರಗಳು. ಎರಡು ಹಂತಗಳಿವೆ, ಭಕ್ತನಲ್ಲದವನು ಮತ್ತು ಭಕ್ತ. ಭಕ್ತನಲ್ಲದವನು ಲೌಕಿಕ ಪ್ರಕೃತಿಯ ನಿಯಂತ್ರಣದಲ್ಲಿ ಇದ್ದಾನೆ. ಭಕ್ತನು ಕೃಷ್ಣನ ನೇರ ನಿಯಂತ್ರಣದಲ್ಲಿ ಇದ್ದಾನೆ. ಒಂದು ದೊಡ್ಡ ಕಂಪನಿಯ ದೊಡ್ಡ ಅಧಿಕಾರಿಯ ಕಚೇರಿಯಲ್ಲಿ ಅನೇಕ ಜನ ನೌಕರರು ಇರುತ್ತಾರೆ. ಅವರನ್ನು ನಾನಾ ಇಲಾಖಾಧಿಕಾರಿಗಳು ನಿಯಂತ್ರಿಸುತ್ತಾರೆ. ದೊಡ್ಡ ಅಧಿಕಾರಿಯು ಇಲಾಖೆಯಿಂದ ಹೊರಗಡೆ ಇದ್ದರೂ ಪರೋಕ್ಷವಾಗಿ ನಿಯಂತ್ರಿಸುತ್ತಾನೆ. ಅದೇ ವ್ಯಕ್ತಿಯು ಮನೆಯಲ್ಲಿದ್ದಾಗ ತನ್ನ ಮಕ್ಕಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಹೀಗೆ ಅವನು ಸದಾ ನಿಯಂತ್ರಕನಾಗಿಯೇ ಇರುತ್ತಾನೆ. ಇದೇ ರೀತಿಯಲ್ಲಿ ದೇವರು ಸದಾ ನಿಯಂತ್ರಕನಾಗಿರುತ್ತಾನೆ. ಒಬ್ಬ ವ್ಯಕ್ತಿಯು ಭಕ್ತನಾದಾಗ ದೇವರ ನಿಯಂತ್ರಣಕ್ಕೆ ಒಳಗಾಗುತ್ತಾನೆ. ವ್ಯಕ್ತಿಯು ಭಕ್ತನಲ್ಲದವನಾಗಿದ್ದಾಗ ದೇವರ ಪ್ರತಿನಿಧಿಯಾದ ಮಾಯೆಯ ನಿಯಂತ್ರಣಕ್ಕೆ ಒಳಗಾಗುತ್ತಾನೆ. ಹೀಗೆ ಅವನು ಸದಾ ನಿಯಂತ್ರಿತನಾಗಿಯೇ ಇರುತ್ತಾನೆ. ಉದಾಹರಣೆಗೆ, ಅಮೆರಿಕದ ಪ್ರತಿಯೊಬ್ಬ ನಾಗರಿಕನನ್ನು ಸರ್ಕಾರವು ನಿಯಂತ್ರಿಸುತ್ತದೆ. ಅವನು ಸರಿಯಾಗಿದ್ದಾಗ ನಾಗರಿಕ ಇಲಾಖೆಯು ಅವನನ್ನು ನಿಯಂತ್ರಿಸುತ್ತದೆ. ಅವನು ಸರಿಯಾಗಿಲ್ಲದಿದ್ದಾಗ ಅಪರಾಧ ಇಲಾಖೆಯು ಅವನನ್ನು ನಿಯಂತ್ರಿಸುತ್ತದೆ. ನಾನು ಅನಿಯಂತ್ರಿತ ಎಂದು ಅವನು ಹೇಳುವಂತಿಲ್ಲ, ಅದು ಅಸಾಧ್ಯ. ಪ್ರತಿಯೊಬ್ಬನೂ ನಿಯಂತ್ರಿತ. ನಾನು ಅನಿಯಂತ್ರಿತ ಎಂದು ಯಾರಾದರೂ ಹೇಳಿದರೆ ಅವನ ಬುದ್ಧಿ ಸ್ಥಿಮಿತದಲ್ಲಿಲ್ಲ. ಪ್ರತಿಯೊಬ್ಬನೂ ನಿಯಂತ್ರಿತ. ಹೀಗೆ ನೀವು ಭಗವಂತನ ನೇರ ನಿಯಂತ್ರಣದಲ್ಲಿದ್ದೀರಿ ಅಥವಾ ಮಾಯೆ ಎಂಬ ಅವನ ಪ್ರತಿನಿಧಿಯ ನಿಯಂತ್ರಣದಲ್ಲಿದ್ದೀರಿ. ಮಾಯೆಯ ನಿಯಂತ್ರಣದಲ್ಲಿದ್ದರೆ ನಿಮ್ಮ ಬಾಳು ಹಾಳಾಗುತ್ತದೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಸಾಗುತ್ತಾ ದೇಹಗಳನ್ನು ಬದಲಾಯಿಸುತ್ತಾ ಲೌಕಿಕ ಅಸ್ತಿತ್ವದಲ್ಲಿಯೇ ನೀವು ಉಳಿದು ಬಿಡುತ್ತೀರಿ. ಆದರೆ ದೇವರ ನಿಯಂತ್ರಣದಲ್ಲಿರಲು ನೀವು ಆಯ್ಕೆ ಮಾಡಿಕೊಂಡರೆ ಭಗವದ್ಧಾಮಕ್ಕೆ ಹಿಂದಿರುಗುತ್ತೀರಿ. ಆಗ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ. ಇಲ್ಲಿ ಶ್ರೀಲ ಪ್ರಭುಪಾದರು ಎರಡು ರೀತಿಯ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಕ್ಯಾಟಗರಿ ಭಕ್ತರು, ಇನ್ನೊಂದು ಕ್ಯಾಟಗರಿ ಭಕ್ತ ಇಲ್ಲದೆ ಇರೋರು, ಅಭಕ್ತರು. ಆದ್ರೆ ಭಕ್ತರಾಗ್ಲಿ ಅಭಕ್ತರಾಗ್ಲಿ ಈ ಎರಡೂ ವರ್ಗದ ಜನರು ನಿಯಂತ್ರಣದಲ್ಲಿದ್ದಾರೆ. ಯಾರು ಕೂಡ ನಾನು ಅನಿಯಂತ್ರಿತ, ನನ್ನನ್ನ ಕಂಟ್ರೋಲ್ ಮಾಡೋರು ಯಾರು ಇಲ್ಲ, ನಾನು ಪರಿಪೂರ್ಣ, ನಾನು ಸಂಪೂರ್ಣ ಸ್ವತಂತ್ರ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ಶ್ರೀಲ ಪ್ರಭುಪಾದರು ಇದನ್ನ ಒಂದ್ ಒಳ್ಳೆ ಉದಾಹರಣೆ ಜೊತೆ ಹೇಳಿದ್ರು. ಈಗ ಯಾರು ಈಗ ಭಾರತದಲ್ಲೇ ಯಾರು ಕಾನೂನಿನ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಜೀವನ ನಡೆಸ್ತಾ ಇರ್ತಾರೋ ಅವರು ಸರ್ಕಾರದ ನಿಯಂತ್ರಣದಲ್ಲಿ ಇರ್ತಾರೆ. ಸರ್ಕಾರದ ಈ ನಾಗರಿಕರನ್ನ ನಿಯಂತ್ರಣೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಇರ್ತಾರೆ. ಯಾರು ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡ್ತಾರೆ. ಯಾರು ಸರ್ಕಾರದ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೋ ಅವರು ಅಪರಾಧಿಗಳನ್ನು ನಿಯಂತ್ರಿಸುವಂತಹ ಸರ್ಕಾರದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇರ್ತಾರೆ. ಸೊ ಎರಡೂ ಕಡೆ ನಿಯಂತ್ರಣದಲ್ಲೇ ಇರಬೇಕು. ನೀವು ನಿಯಮಗಳನ್ನ ಪಾಲನೆ ಮಾಡಿ ಅಥವಾ ಪಾಲನೆ ಮಾಡದೇ ಇರಿ, ವಿ ಆರ್ ಆಲ್ ಕಂಟ್ರೋಲ್ಡ್. ನಾವು ಎಲ್ಲರೂ ಕೂಡ ಬೇರೆ ಒಂದು ವ್ಯವಸ್ಥೆಯ ಅಥವಾ ಒಂದು ಸಿಸ್ಟಮ್ ಅದರ ನಿಯಂತ್ರಣದಲ್ಲಿ ನಾವು ಇದ್ದೀವಿ. ಅದೇ ರೀತಿ ಯಾರು ಭಕ್ತರಾಗಿರ್ತಾರೋ, ಯಾರು ಭಗವಂತನ ನಿಯಮಗಳಿಗೆ ಅಧೀನರಾಗಿರ್ತಾರೋ ಅವರು ಭಗವಂತನ ಡೈರೆಕ್ಟ್ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಮತ್ತೆ ಯಾರು ಭಗವಂತನ ನಿಯಮಗಳನ್ನ ಪಾಲನೆ ಮಾಡುವುದಿಲ್ಲವೋ, ಯಾರು ಭಗವಂತನ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಮಾಯಾ ಅನ್ನುವಂತಹ ಭಗವಂತನ ಒಂದು ಬಹಿರಂಗ ಶಕ್ತಿಯ ಹಿಡಿತದಲ್ಲಿ ಅವರಿರ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಯಾರು ಭಗವಂತನ ಧಾಮದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಭಗವಂತನ ನಿಯಂತ್ರಣದಲ್ಲೇ ಇರ್ತಾರೆ. ಮತ್ತೆ ಯಾರು ಈ ಭೌತಿಕ ಜಗತ್ತಿನಲ್ಲಿರ್ತಾರೆ ಅವರೆಲ್ಲರೂ ಕೂಡ ಭಗವಂತನ ಬಹಿರಂಗ ಶಕ್ತಿಯಾದ ಮಾಯೆಯ ನಿಯಂತ್ರಣದಲ್ಲಿ, ಕಂಟ್ರೋಲ್ ಅಲ್ಲಿ ಇರ್ತಾರೆ. ಈಗ ಭಗವಂತನ ನೇರ ನಿಯಂತ್ರಣದಲ್ಲಿ ಇದ್ರೆ ಜೀವನವು ಯಾವಾಗಲೂ ಕೂಡ ಸುಖಮಯ. ಮತ್ತೆ ಜೀವನ ಮಾಯೆಯ ನಿಯಂತ್ರಣದಲ್ಲಿದ್ರೆ ಅದು ಯಾವಾಗಲೂ ಕೂಡ ದುಃಖಮಯ. ಮಾಯೆ ಅಂದರೆ ಏನು? ಭಗವಂತನ ಬಹಿರಂಗ ಶಕ್ತಿ ಅಂದರೆ ಏನು? ನಮ್ಮ ನಿಜವಾದ ಅಸ್ತಿತ್ವವನ್ನ ಬಿಟ್ಟು ಯಾವುದು ನಾನಲ್ಲವೋ ಅದನ್ನ ನಾನು ಒಪ್ಪಿಕೊಳ್ಳುವುದು ಇದು ಮಾಯೆ. ಉದಾಹರಣೆಗೆ, ಮನೆಯಲ್ಲಿ ಕರೆಂಟ್ ಹೋಗಿದೆ ಅಂತ ಅನ್ಕೊಳ್ಳಿ, ಪವರ್ ಹೋಗಿದೆ, ಎಲೆಕ್ಟ್ರಿಸಿಟಿ ಇಲ್ಲ, ಎಲ್ಲ ಕತ್ಲೆ ಇದೆ. ಆ ಸಮಯದಲ್ಲಿ ನೀವು ಹೊರಗಡೆಯಿಂದ ಮನೆಗೆ ಬರ್ತೀರಾ. ಈಗ ಮನೆಯ ಬಾಗಿಲು ಮುಂದನೆ ಯಾರೋ ಮಕ್ಕಳು ಆಟ ಆಡ್ತಾ ಒಂದು ಸಣ್ಣ ಪೈಪ್ ತುಂಡು ಅದನ್ನ ಬೀಸಾಕಿರ್ತಾರೆ. ಆ ಪೈಪ್ ತುಂಡಿನ ಮೇಲೆ ನಿಮ್ಮ ಕಾಲು ಇಟ್ಟ ತಕ್ಷಣ ಒಂದು ರೀತಿಯಲ್ಲಿ ನಿಮ್ಗೆ ಹೆದರಿಕೆ ಆಗುತ್ತೆ. ನಾನೇನೋ ಹಾವಿನ ಮೇಲೆ ಕಾಲಿಟ್ಟನು ಅಂತ. ಯಾಕಂದ್ರೆ ಮೊದಲೇ ಕತ್ಲೆ ಇದೆ, ಏನು ಕಾಣ್ತಾ ಇಲ್ಲ. ಮತ್ತೆ ಹಾವು ಕೂಡ ತುಂಬಾ ಸಾಫ್ಟ್ ಆಗಿರ್ತದೆ, ಅದು ಕೂಡ ಒಂದು ಪೈಪ್ ತರಾನೇ ಇರ್ತದೆ. ಅದ್ರ ಮೇಲೆ ನಾನು ಕಾಲಿಟ್ಟನು ಅಂತ ತುಂಬಾ ಹೆದರಿಕೆ ಆಗ್ಬಿಡ್ತದೆ. ಆದ್ರೆ ಅದೇ ಲೈಟ್ ಬಂತು ಅಂದ ತಕ್ಷಣ ಅಯ್ಯೋ ಅದು ಹಾವಲ್ಲ, ಅದು ಒಂದು ಪೈಪ್ ಸಣ್ಣದು ಅಂತ ಗೊತ್ತಾಗ್ಬಿಡ್ತದೆ. ಸೊ ಯಾವಾಗ ನಾವು ಅಂಧಕಾರದಲ್ಲಿ ಇದ್ದು ಆ ಒಂದು ಪೈಪನ್ನ ಹಾವು ಅಂತ ಅನ್ಕೋತೀವೋ ಅದಕ್ಕೆ ಮಾಯೆ ಅಂತ ಹೇಳ್ತಾರೆ. ಯಾವುದು ಅಲ್ಲ ಅದನ್ನ ಹೌದು ಅಂತ ಅನ್ಕೊಳ್ಳುವುದೇ ಮಾಯೆ. ಪ್ರತಿಯೊಂದು ವ್ಯಕ್ತಿಯ ಜೀವನದಲ್ಲಿ ಮೊದಲನೆಯ ಮಾಯ ಏನು ಅಂದ್ರೆ, ಎಲ್ಲರೂ ತಿಳ್ಕೊಂಡಿರ್ತಾರೆ ನಾನು ಈ ದೇಹ, ನಾನು ಈ ಶರೀರ. ಅದೇ ಮೊದಲ ಮಾಯ. ಅಂಧಕಾರದಲ್ಲಿ ನಾವು ಅಜ್ಞಾನದಲ್ಲಿ
ನಾವು ಈ ದೇಹನೇ ನಾನು, ಈ ದೇಹವನ್ನ ಚೆನ್ನಾಗಿ ನೋಡಿಕೊಳ್ಳುವುದೇ ಜೀವನ, ಈ ದೇಹದ ಇಂದ್ರಿಯಗಳಿಗೆ ಸುಖ ಕೊಡುವುದೇ ನನ್ನ ಸುಖ ಎಂದು ನಾವು ತಪ್ಪಾಗಿ ಭಾವಿಸಿರ್ತೀವಿ. ಆದರೆ ನಿಜವಾದ ಅರ್ಥದಲ್ಲಿ ಹೇಗೆ ಲೈಟ್ ಬಂದ ತಕ್ಷಣ ಅದು ಹಾವಲ್ಲ, ಅದು ಒಂದು ಪೈಪ್ ಅಂತ ಅರ್ಥ ಆಗ್ತದೋ, ಅದೇ ರೀತಿ ನಮ್ಮ ಜೀವನದಲ್ಲಿ ಒಂದು ಸದ್ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಬಂದಾಗ, ಒಂದು ಶ್ರೀಲ ಪ್ರಭುಪಾದರಂತಹ ಒಬ್ಬ ಶುದ್ಧ ಭಕ್ತರ ಮಾರ್ಗದರ್ಶನದಲ್ಲಿ ನಾವು ಜೀವನ ನಡೆಸಲಿಕ್ಕೆ ಶುರು ಮಾಡಿದಾಗ ಆ ಅಂಧಕಾರ ದೂರವಾಗಿ ನಮ್ಗೆ ಅರ್ಥ ಆಗ್ತದೆ, ನಾವು ಈ ದೇಹ ಅಲ್ಲ, ನಾವು ಶಾಶ್ವತ ಆತ್ಮ. ಈ ದೇಹನೂ ನಾನಲ್ಲ, ಈ ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳು ಸಂಬಂಧಗಳು ಕೂಡ ನನ್ನದಲ್ಲ. ಇದು ಸತ್ಯ. ಯಾವಾಗ ಈ ಸತ್ಯದ ಅರಿವಾಗ್ತದೋ ಆವಾಗ ದುಃಖ ಮಾಯವಾಗ್ತದೆ, ದುಃಖವಾಗಿ ಇರುವುದಿಲ್ಲ. ಸೊ ಇದು ಮಾಯೆ. ಸೊ ನಾವು ಮಾಯೆಯ ಕಂಟ್ರೋಲ್ ಅಲ್ಲಿ ಇರ್ತೀವ ಅಥವಾ ಭಗವಂತನ ನೇರ ನಿಯಂತ್ರಣದಲ್ಲಿರ್ತೀವ, ಇದು ನಮ್ಮ ಕೈಯಲ್ಲಿದೆ. ಇದನ್ನ ನಾವು ನಿರ್ಧಾರ ಮಾಡಬಹುದು. ಯಾಕಂದ್ರೆ ಭಗವಂತ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಹೊರಗಿನ ಜಗದ ಮೇಲೆ ಬಹಳಷ್ಟು ಜನ ಅಂತಾರೆ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ, ಅಂದ್ರೆ ಅಜ್ಞಾನವೇ ಆನಂದ ಅಂತ. ಯಾಕಂದ್ರೆ ಜ್ಞಾನ ಸಿಕ್ಕಿದ ತಕ್ಷಣ ಆನಂದವನ್ನ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ನಾನು ಈ ದೇಹನೇ ಅಲ್ಲ ಅಂತ ನನಗೆ ಅರಿವು ಆದ ಕೂಡಲೇ ಈ ದೇಹದ ಸುಖದ ಹಿಂದೆ ನಾನು ಓಡಾಡುವುದಿಲ್ಲ. ಆದ್ರೆ ಜನರಿಗೆ, ಯಾರು ಮೂರ್ಖರಿರ್ತಾರೋ ಅವರಿಗೆ ಈ ಜ್ಞಾನವೇ ಬೇಡ. ಅಜ್ಞಾನದಲ್ಲೇ ಇದ್ದುಕೊಂಡು ಅಜ್ಞಾನದಲ್ಲೇ ಆ ಸುಳ್ಳು ಆನಂದವನ್ನ ಅವರು ಅನುಭವಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಾಯೆಯ ಅಧೀನದಲ್ಲಿದ್ದರೆ ನಿಮ್ಮ ಬಾಳು ಹಾಳಾಗುತ್ತದೆ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಸಾಗುತ್ತಾ ದೇಹಗಳನ್ನು ಬದಲಾಯಿಸುತ್ತಾ ಲೌಕಿಕ ಅಸ್ತಿತ್ವದಲ್ಲಿಯೇ ನೀವು ಉಳಿದು ಬಿಡುತ್ತೀರಿ. ಇನ್ನು ಮಾಯೆಯ ನಿಯಂತ್ರಣದಲ್ಲಿದ್ರೆ ನಾನೇ ಈ ದೇಹ ಅಂತ ಅನ್ಕೊಂಡು ಪ್ರತಿಯೊಂದು ಜನ್ಮದಲ್ಲಿ ದೇಹವನ್ನೇ ಪಾಲಿಸುತ್ತಾ ದೇಹವನ್ನೇ ಡೆಕೋರೇಟ್ ಮಾಡ್ತಾ ಜೀವನ ಇಡೀ ಕಳಿತೀವಿ. ದೇಹದ ಇಂದ್ರಿಯಗಳನ್ನೇ ಸ್ಯಾಟಿಸ್ಫೈ ಮಾಡ್ತಾ ಇಡೀ ಜೀವನ ಕಳೆದು ಹೋಗುತ್ತೆ. ಹಾಗಾಗಿ ಇನ್ನೊಂದು ಜನ್ಮ ಕೊಡ್ತದೆ. ಆ ಜನ್ಮದಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ರೆ ಈ ಜನನ ಮನನಗಳ ಚಕ್ರ ಇದು ಮುಂದೆ ಸಾಗ್ತಾ ಹೋಗ್ತದೆ. ಇದಕ್ಕೆ ಕೊನೆ ಕಾಣುವುದಿಲ್ಲ. ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಸಾಗುತ್ತಾ ದೇಹಗಳನ್ನು ಬದಲಾಯಿಸುತ್ತಾ ಲೌಕಿಕ ಅಸ್ತಿತ್ವದಲ್ಲೇ ಉಳಿದು ಬಿಡುತ್ತೇವೆ. ಆದರೆ ದೇವರ ನಿಯಂತ್ರಣದಲ್ಲಿರಲು ನೀವು ಆಯ್ಕೆ ಮಾಡಿಕೊಂಡರೆ ಭಗವದ್ಧಾಮಕ್ಕೆ ಹಿಂದಿರುಗುತ್ತೀರಿ. ನಾನು ದೇವರ ನಿಯಂತ್ರಣದಲ್ಲಿರಬೇಕು, ಮಾಯೆಯ ನಿಯಂತ್ರಣದಲ್ಲಿ ಇರಬಾರ್ದು ಅಂತ ನಮ್ಮ ಸ್ವಾತಂತ್ರ್ಯವನ್ನ ಬಳಸಿ ನಾವು ಇದನ್ನ ನಿರ್ಧಾರ ಮಾಡಿದರೆ ನಾವು ಈ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಶರೀರಗಳನ್ನ ಪಡೆದು ಅಶಾಶ್ವತ ಶರೀರಗಳನ್ನ ಪಡೆದು ಈ ಜಗತ್ತಿನಲ್ಲಿ ಇರುವುದಿಲ್ಲ. ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹಿಂದಿರುಗುತ್ತೇವೆ ಅಂತ ಯಾಕೆ ಹೇಳಿದ್ದಾರೆ? ಯಾಕೆಂದ್ರೆ ನಾವು ಈಗ ನೀವು ಮನೆಯಿಂದ ದೇವಸ್ಥಾನಕ್ಕೆ ಬರ್ತೀರಾ. ದೇವಸ್ಥಾನ ಬಂದ ಮೇಲೆ ನೀವು ಮರಳಿ ಮನೆಗೆ ಹೋಗ್ತೀರಾ, ಹೌದಲ್ಲ? ನೀವು ಮನೆಗೆ ಹೋಗ್ಬೇಕಾದ್ರೆ ನಾನು ಮರಳಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀರಾ, ಮನೆಗೆ ಹಿಂದಿರುಗುತ್ತೇನೆ ಅಂತ ಹೇಳ್ತೀರಾ. ಯಾಕೆಂದ್ರೆ ನೀವು ಅಲ್ಲಿಂದ ಬಂದಿದ್ದೀರಾ. ಅದೇ ರೀತಿ ನಾವು ಭಗವದ್ಧಾಮಕ್ಕೆ ಹಿಂದಿರುಗುತ್ತೇವೆ ಅಂತ ಯಾಕೆ ಹೇಳ್ತೀವಿ? ಯಾಕಂದ್ರೆ ನಾವು ಅಲ್ಲಿಂದ ಬಂದಿದ್ದೀವಿ. ಇಂಗ್ಲಿಷ್ ಅಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಬ್ಯಾಕ್ ಟು ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಮರಳಿ ಮನೆಗೆ, ಮರಳಿ ಭಗವಂತನ ಕಡೆಗೆ. ಆಗ ನಿಮ್ಮ ಜೀವನ ಯಶಸ್ವಿ ಆಗುತ್ತದೆ. ನಿಯಂತ್ರಣವಿಲ್ಲದೆ ನಿಮ್ಮ ಅಸ್ತಿತ್ವವಿಲ್ಲ, ಅದು ಅಸಾಧ್ಯ. ಇದೇ ತಿಳುವಳಿಕೆ. ಇದನ್ನು ಭಗವದ್ಗೀತೆಯಲ್ಲಿ ಹೇಳಿದೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅನೇಕ ಜನ್ಮಗಳ ಪಯಣ ಅಥವಾ ಜಿಜ್ಞಾಸೆಯ ಅನಂತರ
ವ್ಯಕ್ತಿಯು ನನಗೆ ಶರಣಾಗುತ್ತಾನೆ. ಅನೇಕ ಜನ್ಮಗಳ ಪಯಣ ಆದ ಮೇಲೆ ಜಿಜ್ಞಾಸೆಯ ಆನಂತರ ವ್ಯಕ್ತಿಯು ನನಗೆ ಶರಣಾಗುತ್ತಾನೆ. ವಾಸುದೇವ ಸರ್ವಮಿತಿ, ಕೃಷ್ಣ ನೀನೇ ಸರ್ವಸ್ವ, ಆದ್ದರಿಂದ ನಾನು ಬಂದಿದ್ದೇನೆ, ನನ್ನನ್ನು ಸ್ವೀಕರಿಸು, ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ, ನೀನು ನನ್ನನ್ನು ನಿಯಂತ್ರಿಸು, ನಾನು ನಿಯಂತ್ರಿಸಲ್ಪಟ್ಟಿದ್ದೇನೆ. ಎಷ್ಟೋ ದೀರ್ಘ ಕಾಲದಿಂದ ನಾನು ಈ ಧೂರ್ತರಿಂದ ನಿಯಂತ್ರಿಸಲ್ಪಟ್ಟಿದ್ದೇನೆ, ಇದರಿಂದ ಲಾಭವಿಲ್ಲ. ನಾನು ನನ್ನ ಇಂದ್ರಿಯಗಳಿಂದ ನಿಯಂತ್ರಿಸಲ್ಪಟ್ಟಿದ್ದೇನೆ. ಹೀಗೆ ಇಂದ್ರಿಯಗಳ ನಿಯಂತ್ರಣದಲ್ಲಿರುತ್ತಾ ಕುಟುಂಬ, ಸಮಾಜ, ದೇಶ, ರಾಷ್ಟ್ರ ಎಂಬುವುಗಳಿಂದ ಹಿಡಿದು ಕೊನೆಗೆ ನಾಯಿಗಳಿಗೂ ಕೂಡ ಸೇವೆ ಸಲ್ಲಿಸಿದ್ದೇನೆ. ನೋಡ್ಬೋದು, ಇಲ್ಲಿ ಒಂದು ದೊಡ್ಡ ಪಟ್ಟಿ ಮಾಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು. ಯಾರ ನಿಯಂತ್ರಣದಲ್ಲಿ ನಾವು ಇರ್ತೀವಿ. ಮೊದಲು ನಮ್ಮದೇ ಆದಂತಹ ಇಂದ್ರಿಯಗಳ ಕಂಟ್ರೋಲ್ ಅಲ್ಲಿ ಇರ್ತೀವಿ. ಅದರ ಜೊತೆಗೆ ಅದನ್ನ ಹಿಂಬಾಲಿಸುವುದು ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಷ್ಟ್ರ. ಕೊನೆಗೆ ನಾಯಿಯ ಸೇವೆ ಮಾಡುವಂತಹ ಪರಿಸ್ಥಿತಿಗೂ ಕೂಡ ಇಳಿತೀವಿ. ಇವತ್ತು ಬಹಳಷ್ಟು ನಮ್ಮನ್ನ ದೊಡ್ಡ ಬುದ್ಧಿವಂತರು, ನಾಗರಿಕರು, ಉನ್ನತ ನಾಗರಿಕರು ಅನ್ನುವ ಭಾವನೆಯಲ್ಲಿ ಇರುವಂತಹ ಕೆಲವೊಬ್ರು ಮೂರ್ಖರು ನಾಯಿಗಳನ್ನ ಮನೆ ಒಳಗಡೆ ಅವರು ಎಲ್ಲಿ ಮಲ್ಕೋತಾರೋ ಆ ಜಾಗದಲ್ಲಿ ಮಲಗಿಸಿಕೊಳ್ಳುವಂತಹ ಒಂದು ನಮ್ಮ ಸಂಸ್ಕೃತಿಯಲ್ಲೇ ಇಲ್ಲದೇ ಇರುವಂತಹ ಒಂದು ಕೆಲಸವನ್ನ ಜನ ಮಾಡ್ತಾ ಇದ್ದಾರೆ. ಮತ್ತೆ ಯಾರ ಹತ್ರ ಒಳ್ಳೆ ಅದರಲ್ಲೂ ಕೂಡ ನಾಯಿಗಳಲ್ಲಿ ಬಹಳಷ್ಟು ವೆರೈಟೀಸ್ ಇದೆ. ಈ ನಾಯಿ, ಆ ನಾಯಿ, ಈ ಬ್ರೀಡ್, ಆ ಬ್ರೀಡ್ ಅಂತ ಹೇಳ್ಕೊಂಡು ಯಾರ ಹತ್ರ ದೊಡ್ಡ ಜಾಸ್ತಿ ಹಣ, ಜಾಸ್ತಿ ಕಾಸ್ಟ್ಲಿ ನಾಯಿ ಇದೆಯೋ ಅವ್ರಂದ್ರೆ ಅವರಿಗೆ ತುಂಬಾ ದೊಡ್ಡ ಸ್ಥಾನ ಇದೆ ಅಂತ ಅರ್ಥ. ಅವರು ಯಾವ ನಾಯಿಯನ್ನ ಇಟ್ಕೊಂಡಿದಾರೋ ಆ ಆಧಾರದ ಮೇಲೆ ಅವರು ಎಷ್ಟು ದೊಡ್ಡವರು, ಎಷ್ಟು ಶ್ರೀಮಂತರು ಎಂದು ಅಳತೆ ಮಾಡ್ತಾರೆ. ಸೊ ಶಾಸ್ತ್ರದ ಪ್ರಕಾರ ಮಾನವ ಜೀವನ ಇಷ್ಟು ಕೆಳಮಟ್ಟಕ್ಕೆ ಇಳಿಬಾರದು. We should become servant of God, not the servant of dog. ನಾವು ಭಗವಂತನ ಸೇವಕರಾಗಬೇಕು ವಿನ ನಾಯಿಯ ಸೇವಕರಾಗಬಾರ್ದು. ಎಷ್ಟೋ ಕಡೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ದೊಡ್ಡ ಜನ ನಾಯಿಗಳನ್ನ ಹಂಗೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ ತಿರುಗಾಡಿಸ್ಲಿಕ್ಕೆ, ಬೆಲ್ಟ್ ಇಟ್ಕೊಂಡಿರ್ತಾರೆ. ಆ ನಾಯಿ ಮಲ ಮೂತ್ರ ಮಾಡ್ತಾ ಇರ್ತದೆ, ಮತ್ತೆ ಅದರ ಮಾಲೀಕ ಅದನ್ನ ಹಿಡ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ. ಇಂತಹ ಪರಿಸ್ಥಿತಿ. ಹೀಗಾಗಿ ನಾವೆಲ್ಲರೂ ಕೂಡ ನಮ್ಮ ಇಂದ್ರಿಯಗಳ, ಕುಟುಂಬ, ನಮ್ಮ ಸಮಾಜ, ನಮ್ಮ ದೇಶ, ರಾಷ್ಟ್ರ ಇವೆಲ್ಲದರ ನಿಯಂತ್ರಣದಲ್ಲಿ ಇದ್ದೀವಿ. ಆದರೆ ಯಾವುದೂ ನನಗೆ ತೃಪ್ತಿಯನ್ನು ಕೊಟ್ಟಿಲ್ಲ. ಆದ್ದರಿಂದ ಈಗ ನನಗೆ ಸದ್ಬುದ್ಧಿ ಬಂದಿದೆ, ನನ್ನನ್ನು ನಿನ್ನ ಅಧೀನಕ್ಕೆ ಒಳಪಡಿಸಿದ್ದೇನೆ. ನಾಯಿಯಿಂದ ನಿಯಂತ್ರಿತನಾಗುವ ಬದಲು ದೇವರಿಂದ ನಿಯಂತ್ರಿತನಾಗೋಣ. ಇದು ಕೃಷ್ಣ ಪ್ರಜ್ಞೆ. ಮನುಷ್ಯನನ್ನು ನಾಯಿ ಹೇಗೆ ನಿಯಂತ್ರಿಸುತ್ತದೆ ಎನ್ನುವುದನ್ನು ನೀವು ನೋಡಿಲ್ಲವೇ? ರಸ್ತೆಯಲ್ಲಿ ನಾಯಿ ನಿಲ್ಲುತ್ತದೆ, ಮಲ ವಿಸರ್ಜನೆ ಮಾಡುತ್ತದೆ, ಆದರೆ ಅದರ ಒಡೆಯ ನಿಂತು ಕಾಯುತ್ತಿರುತ್ತಾನೆ ಅಲ್ಲವೇ? ನಾಯಿಯು ಮಲಮೂತ್ರ ವಿಸರ್ಜನೆ ಮಾಡುತ್ತಿರುವಾಗ ಧಣಿಯು ನಿಂತುಕೊಂಡು ನಾನೇ ಒಡೆಯ ಎಂದು ಯೋಚಿಸುತ್ತಿರುತ್ತಾನೆ. ಆದರೆ ಅವನೇ ನಿಯಂತ್ರಿತನಾಗಿದ್ದಾನೆ. ಅದೇ ಮಾಯೆ. ಅವನು ನಾಯಿಯ ಸೇವಕನಾಗಿದ್ದಾನೆ, ಆದರೆ ನಾನೇ ಒಡೆಯ ಎಂದು ಯೋಚಿಸುತ್ತಿದ್ದಾನೆ. ಆದರೆ ವ್ಯಕ್ತಿಯು ಕೃಷ್ಣ ಪ್ರಜ್ಞಾವಂತನಾಗಿಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಧೂರ್ತನನ್ನು ಅವನ ನಾಯಿಯೇ ನಿಯಂತ್ರಿಸುತ್ತದೆ, ಆದರೆ ತಾನೇ ಒಡೆಯ ಎಂದು ಅವನು ಭಾವಿಸುತ್ತಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನೀವು ಏನು ಹೇಳುತ್ತೀರಿ? ಅವನು ನಾಯಿಯಿಂದ ನಿಯಂತ್ರಿತನಾಗಿಲ್ಲವೇ? ಬಾಬ್, ಅದು ಸರಿ. ಪ್ರಭುಪಾದ
ಆದರೆ ನಾನೇ ನಾಯಿಯ ಒಡೆಯ ಎಂದು ಅವನು ಯೋಚಿಸುತ್ತಿದ್ದಾನೆ. ಗೃಹಸ್ಥನನ್ನು ಅವನ ಪತ್ನಿ, ಮಕ್ಕಳು, ಸೇವಕರು ಪ್ರತಿಯೊಬ್ಬರೂ ನಿಯಂತ್ರಿಸುತ್ತಾರೆ. ಆದರೆ ನಾನೇ ಒಡೆಯ ಎಂದು ಯೋಚಿಸುತ್ತಿದ್ದಾನೆ. ಅಧ್ಯಕ್ಷ ನಿಕ್ಸನ್, ಪ್ರೆಸಿಡೆಂಟ್ ನಿಕ್ಸನ್ ಅವರು ತಾವೇ ರಾಷ್ಟ್ರದ ಧಣಿ ಎಂದು ಭಾವಿಸುತ್ತಾರೆ. ಆದರೆ ಅವರೇ ನಿಯಂತ್ರಿತರಾಗಿದ್ದಾರೆ. ಅವರ ಸೇವಕರಾದ ಸಾರ್ವಜನಿಕರೇ ಇದ್ದಕ್ಕಿದ್ದಂತೆ ಅವರನ್ನು ಕಿತ್ತೆಸೆಯಬಹುದು. ನಾನು ನಿಮಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸುತ್ತೇನೆ, ನಾನು ಪ್ರಥಮ ದರ್ಜೆಯ ಸೇವಕನಾಗಿರುತ್ತೇನೆ ಎಂದು ಹೇಳಿಕೊಳ್ಳುವ ಸ್ಥಿತಿಯನ್ನು ತಾಳಬಹುದು. ಆದ್ದರಿಂದ ಜನರು ಮತ ಹಾಕುತ್ತಾರೆ. ಸರಿ, ನೀವು ಅಧ್ಯಕ್ಷರಾಗಿರಿ, ನನ್ನನ್ನು ಪುನರಾಯ್ಕೆ ಮಾಡಿ ಎಂದು ಅವರು ಜಾಹೀರಾತು ಮಾಡುತ್ತಿದ್ದಾರೆ. ಅಂದರೆ ಅವರು ಸೇವಕರು ಎಂದು ಅರ್ಥ. ಆದರೆ ನಾನೇ ಒಡೆಯ ಎಂದು ಅವರು ಯೋಚಿಸುತ್ತಿದ್ದಾರೆ. ಅದೇ ಮನುಷ್ಯನ ಸ್ಥಿತಿ. ಮಾಯೆಯಿಂದ ನಿಯಂತ್ರಿತನಾದವನು ತಾನೇ ಒಡೆಯ ಎಂದು ಭಾವಿಸುತ್ತಾನೆ. ಆದರೆ ಅವನು ಸೇವಕನಾಗಿದ್ದಾನೆ. ಭಕ್ತನಾದವನು ಎಂದೂ ನಾನು ಒಡೆಯ ಎಂದು ಯೋಚಿಸುವುದಿಲ್ಲ. ನಾನು ದಾಸ ಎಂಬುದಷ್ಟೇ ಅವನ ಯೋಚನೆ. ಮಾಯೆಗೂ ವಾಸ್ತವತೆಗೂ ನಡುವಣ ವ್ಯತ್ಯಾಸ ಇದೆ. ನಾನು ಎಂದೂ ಒಡೆಯನಲ್ಲ, ನಾನು ಸದಾ ದಾಸ ಎಂದಾದರೂ ಕನಿಷ್ಠ ಪಕ್ಷ ಅವನಿಗೆ ಗೊತ್ತು. ಇದೇ ವ್ಯತ್ಯಾಸ. ಹೊರಗಿನ ಜಗತ್ತಿನಲ್ಲಿ ಎಲ್ಲರೂ ಕೂಡ ನಾನು ಒಡೆಯ, ಎಲ್ಲಾ ಒಡೆಯರ ಮೇಲಿನ ಒಡೆಯ ನಾನು ಎಂದು ಭಾವಿಸುತ್ತಾ ಇರ್ತಾರೆ. ಒಂದು ವೇಳೆ ಅವರ ಒಡೆತನ ನಡೆಯಲಿಲ್ಲ ಅಂದ್ರೂ ಕೂಡ ಆ ಒಂದು ಆಕಾಂಕ್ಷೆಯನ್ನು, ಆ ಒಂದು ಜೀವನದ ಗುರಿಯನ್ನೇ ಅದು ಮಾಡ್ಕೊಂಡ್ಬಿಡ್ತಾರೆ. ನಾನು ಎಲ್ಲಾ ಒಡೆಯರ ಒಡೆಯ ಆಗಬೇಕು, ಅದೇ ಜೀವನದ ಗುರಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಭಗವಂತನ ಸೇವೆಯಲ್ಲಿ ಇರುವಂತಹ ಭಕ್ತರು, ಭಗವದ್ಧಾಮದಲ್ಲಿ ಇರುವಂತಹ ಭಗವಂತನ ಭಕ್ತರು ಸದಾ ನಾನೊಬ್ಬ ದಾಸ, ಅದರಲ್ಲೂ ದಾಸಾನುದಾಸ. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಇದನ್ನ. ಗೋಪಿ ಭರ್ತುರ್ ಪದಕಮಲಯೋರ್ ದಾಸಾನುದಾಸ. ನಾನೊಬ್ಬ ಬ್ರಾಹ್ಮಣನಲ್ಲ, ನಾನೊಬ್ಬ ಕ್ಷತ್ರಿಯ ಅಲ್ಲ, ನಾನೊಬ್ಬ ಸನ್ಯಾಸಿ ಅಲ್ಲ, ನಾನು ಬ್ರಹ್ಮಚಾರಿ ಅಲ್ಲ. ನಾನು ಯಾರು? ಆ ಗೋಪಿಯರ ಒಡೆಯ ಕೃಷ್ಣನ ದಾಸ ಅನುದಾಸ. 100 times ಡೌನ್ ಸರ್ವೆಂಟ್ ಆಫ್ ಕೃಷ್ಣ. 100 ದಾಸರ ಕೆಳಗಡೆ ನಾನು ದಾಸ. ದಾಸನಾದವನು ತಾನು ಒಡೆಯ ಎಂದು ಭಾವಿಸಿದರೆ ಅದು ಮಾಯೆ. ಆದರೆ ದಾಸನಾದವನು ತಾನು ದಾಸ ಎಂದು ಯೋಚಿಸಿದರೆ ಅದು ಮಾಯೆಯಲ್ಲ, ಅದು ಮುಕ್ತಿ, ಬಿಡುಗಡೆ. ಏಕೆಂದರೆ ಅವನು ಮಿಥ್ಯಾ ಯೋಚನೆಗಳಿಂದ ನಿಯಂತ್ರಿತನಾಗಿಲ್ಲ. ಈ ವಿಷಯವನ್ನು ಕುರಿತು ಯೋಚಿಸಲು ಪ್ರಯತ್ನಿಸಿ. ಭಕ್ತನಾದವನು ಎಂದೂ ಮಿಥ್ಯಾ ಯೋಚನೆಗಳಿಂದ ನಿಯಂತ್ರಿತನಾಗುವುದಿಲ್ಲ. ಅವನಿಗೆ ತನ್ನ ಸ್ಥಾನ ಗೊತ್ತು. ಸ್ವರೂಪೇನ ವ್ಯವಸ್ಥಿತ. ಮುಕ್ತಿ ಅಥವಾ ಬಿಡುಗಡೆ ಎಂದರೆ ತನ್ನ ಸಹಜ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗುವುದು. ನಾನು ಒಬ್ಬ ದಾಸ, ಆದ್ದರಿಂದ ನಾನು ಒಬ್ಬ ದಾಸನೆಂದು ನನಗೆ ತಿಳಿದಿದ್ದರೆ ಅದೇ ನನ್ನ ಮುಕ್ತಿ. ನಾನು ಒಡೆಯ ಎಂದು ಭಾವಿಸಿದರೆ ಅದೇ ಬಂಧನ. ಬದ್ಧ ಜೀವನಕ್ಕೂ ಮುಕ್ತ ಜೀವನಕ್ಕೂ ಇರುವ ವ್ಯತ್ಯಾಸ ಇದೆ. ಎಷ್ಟು ಸರಳವಾಗಿದೆ ನೋಡಿ. ನಾನೊಬ್ಬ ಭಗವಂತನ ಶಾಶ್ವತ ದಾಸ ಎಂದು ನಾನು ಭಾವನೆಯಲ್ಲಿದ್ದಾಗ ಅದೇ ಮೋಕ್ಷ, ಅದೇ ಈ ಭೌತಿಕ ಬಂಧನದಿಂದ ಬಿಡುಗಡೆ, ಅದೇ ಜನ್ಮ ಮೃತ್ಯುವಿನ ಚಕ್ರದಿಂದ ಪಾರಾಗುವುದು. ಆದ್ರೆ ಯಾವಾಗ ನಾನೇ ಒಡೆಯ, ಜಗತ್ತಿನಲ್ಲಿ ನಡೆಯುವಂತಹ ಎಲ್ಲಾ ಚಟುವಟಿಕೆಗಳ ಒಡೆಯ ನಾನು, ಎಲ್ಲಾ ಜೀವಿಗಳ ಒಡೆಯ ನಾನು, ಈ ರೀತಿ ಭಾವನೆಯಲ್ಲಿದ್ದಾಗ ಅವನು ಸದಾ ದುಃಖದಲ್ಲೇ ಇರ್ತಾನೆ. ಅವನಿಗೆ ಆನಂದ ಸಿಗುವುದಿಲ್ಲ. ಯಾರು ನಾನು ಸದಾ ದಾಸ ಎನ್ನುವ ಭಾವನೆಯಲ್ಲಿರ್ತಾನೋ
ಅವನು ಸದಾ ಆನಂದದಿಂದ ಇರ್ತಾನೆ. ಹೀಗೆ ಈ ಕೃಷ್ಣ ಪ್ರಜ್ಞಾ ಭಕ್ತರು ಸದಾ ತಾವು ಕೃಷ್ಣ ದಾಸರು ಎಂದು ಯೋಚಿಸುತ್ತಿರುತ್ತಾರೆ. ಆದ್ದರಿಂದ ಅವರೆಲ್ಲ ಮುಕ್ತರಾಗಿದ್ದಾರೆ. ಅವರು ಬಿಡುಗಡೆಗೆ ಪ್ರಯತ್ನ ಮಾಡುವುದಿಲ್ಲ. ಅವರು ತಮ್ಮ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದರಿಂದ ಈಗಾಗಲೇ ಮುಕ್ತರಾಗಿದ್ದಾರೆ. ನಾನು ಒಡೆಯ ಎಂದು ಅವರು ಕೃತಕವಾಗಿ ಯೋಚಿಸುತ್ತಿಲ್ಲ. ಹಾಗಲ್ಲದೆ ಬೇರೆ ಎಲ್ಲರೂ ನಾನು ಒಡೆಯ ಎಂದು ಯೋಚಿಸುತ್ತಿದ್ದಾರೆ. ಅದು ಮಾಯೆ. ನಿಮ್ಮ ಜೀವನದ ಯಾವುದೇ ಸ್ಥಿತಿಯಲ್ಲೂ ನೀವು ಒಡೆಯರಾಗುವಂತಿಲ್ಲ. ನೀವು ದಾಸರಾಗಿಯೇ ಉಳಿಯಬೇಕು. ಅದು ನಿಮ್ಮ ಸ್ಥಿತಿ. ವ್ಯಕ್ತಿಯು ಕೃತಕವಾಗಿ ತಾನು ಒಡೆಯ ಎಂದು ಯೋಚಿಸಿದರೆ ಅದು ಅವನ ಬದ್ಧ ಜೀವನ. ಪರಮ ಪ್ರಭುವಿಗೆ ಯಾರು ಸ್ವಪ್ರೇರಣೆಯಿಂದ ಶರಣಾಗತರಾಗುತ್ತಾರೋ ಆಗ ಅವರ ಮುಕ್ತಿಯಾಗುತ್ತದೆ. ಭಕ್ತನು ತನ್ನ ಮುಕ್ತಿಗಾಗಿ ಪ್ರತ್ಯೇಕವಾಗಿ ಪ್ರಯತ್ನ ಮಾಡುವುದಿಲ್ಲ. ಕೃಷ್ಣನಿಗೆ ಅಥವಾ ಕೃಷ್ಣನ ಪ್ರತಿನಿಧಿಗೆ ಶರಣಾಗತನಾಗುತ್ತಿದ್ದಂತೆಯೇ ಅವನು ಮುಕ್ತಿ ಹೊಂದುತ್ತಾನೆ. ಪ್ರಭುಪಾದರೆ ಈ ಏಸು ಲೀಲೆಯಂತಹ ಧರ್ಮಗಳಲ್ಲಿ ಮಗ್ನರಾಗಿರುವ ಜನರು ಮತ್ತು ಇತರರು ಯೇಸು ತಮಗೆ ಮಾರ್ಗದರ್ಶನ ಮಾಡುತ್ತಾರೆ ಎಂದು ಹೇಳಿಕೊಳ್ಳುತ್ತಾರೆ. ಅದು ಹಾಗೆ ಆಗಲು ಸಾಧ್ಯವೇ? ಹೌದು, ಆದರೆ ಅವರು ಮಾರ್ಗದರ್ಶನವನ್ನು ತೆಗೆದುಕೊಳ್ಳುತ್ತಿಲ್ಲ. ಕ್ರಿಶ್ಚಿಯನ್ನರು ಹಾಗೆಯೇ. ಹತ್ಯೆ ಮಾಡಬೇಡ ಎಂದು ಜೀಸಸ್ ಅವರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾನೆ, ಆದರೆ ಅವರು ಹತ್ಯೆ ಮಾಡುತ್ತಿದ್ದಾರೆ. ಜೀಸಸ್ ಮಾರ್ಗದರ್ಶನ ಏನಾಯಿತು? ಜೀಸಸ್ ಕ್ರೈಸ್ತನಿಂದ ನಾನು ಮಾರ್ಗದರ್ಶನ ಪಡೆಯುತ್ತಿದ್ದೇನೆ ಎಂದು ಸುಮ್ಮನೆ ಹೇಳುತ್ತಿದ್ದಾರೆ. ಅದು ಸರಿಯೇ? ಆದರೆ ನಾನು ಅವನ ಮಾತುಗಳಿಗೆ ಬೆಲೆ ಕೊಡುವುದಿಲ್ಲ. ಅದು ಮಾರ್ಗದರ್ಶನವಾದೀತೆ? ಜೀಸಸ್ ಕ್ರಿಸ್ತನಿಂದ ಯಾರೂ ಮಾರ್ಗದರ್ಶನ ಪಡೆಯುತ್ತಿಲ್ಲ. ಅವರ ಹೇಳಿಕೆ ಸುಳ್ಳು. ಜೀಸಸ್ ಕ್ರೈಸ್ತನಿಂದ ನಿಜವಾಗಿಯೂ ಮಾರ್ಗದರ್ಶನ ಪಡೆಯುತ್ತಿರುವ ಒಬ್ಬ ವ್ಯಕ್ತಿಯನ್ನು ಕಂಡು ಹಿಡಿಯುವುದು ಬಹಳ ದುಸ್ತರ. ಜೀಸಸ್ ಕ್ರೈಸ್ತನ ಮಾರ್ಗದರ್ಶನ ಲಭ್ಯ, ಆದರೆ ಯಾರೂ ಅವನನ್ನು ಲಕ್ಷಿಸುತ್ತಿಲ್ಲ. ತಮ್ಮ ಪಾಪಗಳನ್ನು ತೆಗೆದುಕೊಳ್ಳುವ ಗುತ್ತಿಗೆದಾರನಂತೆ ಅವರು ಜೀಸಸ್ ಕ್ರೈಸ್ತನ್ನು ಕಾಣುತ್ತಾರೆ. ಅದು ಅವರ ತತ್ವ. ಅವರು ಎಲ್ಲಾ ಬಗೆಯ ಪಾಪಗಳನ್ನೂ ಮಾಡುತ್ತಾರೆ. ಬಡಪಾಯಿ ಕ್ರಿಸ್ತ ಅದರ ಹೊಣೆ ಹೊರಬೇಕಾಗುತ್ತದೆ. ಆದ್ದರಿಂದ ಅವರು ನಮ್ಮಲ್ಲಿ ಬಹಳ ಒಳ್ಳೆಯ ಧರ್ಮವಿದೆ, ನಮ್ಮ ಎಲ್ಲಾ ಪಾಪ ಕಾರ್ಯಗಳಿಗೆ ಜೀಸಸ್ ಕ್ರೈಸ್ಟ್ ಸಾಯುತ್ತಾನೆ ಎಂದು ಹೇಳುತ್ತಾರೆ. ಹಾಗಾದರೆ ಅದು ಒಳ್ಳೆಯ ಧರ್ಮವೇ? ಅವರಿಗೆ ಜೀಸಸ್ ಕ್ರೈಸ್ತನ ಬಗೆಗೆ ಕರುಣೆ ಇಲ್ಲ. ಅವನು ನಮ್ಮ ಪಾಪಗಳಿಗಾಗಿ ಸತ್ತ. ನಾವು ಏಕೆ ಮತ್ತೆ ಪಾಪಗಳನ್ನು ಮಾಡಬೇಕು? ಅಂತಹ ಮಹಾತ್ಮ ನಮ್ಮ ಪಾಪಗಳಿಗಾಗಿ ಬಲಿದಾನ ಮಾಡಿದ. ಆದ್ದರಿಂದ ನಾವು ಜೀಸಸ್ ಕ್ರೈಸ್ತನಿಂದ ಮಾರ್ಗದರ್ಶನ ಪಡೆಯಬೇಕು. ಆದರೆ ನೀವು ಅದನ್ನು ಬೇರೆಯ ರೀತಿಯಲ್ಲಿ ಸ್ವೀಕರಿಸುತ್ತೀರಿ. ಆಹಾ, ನಾವು ಎಲ್ಲಾ ಬಗೆಯ ಪಾಪಗಳನ್ನು ಮಾಡುತ್ತಾ ಹೋಗೋಣ. ಜೀಸಸ್ ಕ್ರೈಸ್ತನು ನಮ್ಮ ಎಲ್ಲಾ ಪಾಪಗಳನ್ನು ನಿಶ್ಶೇಷ ಮಾಡಲು ಗುತ್ತಿಗೆ ತೆಗೆದುಕೊಳ್ಳುತ್ತಾನೆ. ನಾನು ಸುಮ್ಮನೆ ಚರ್ಚಿಗೆ ಹೋಗಿ ಪಾಪ ನಿವೇದನೆ ಮಾಡಿಕೊಳ್ಳುತ್ತೇನೆ. ಅಲ್ಲಿಂದ ಮರಳಿ ಬಂದ ಮೇಲೆ ಮತ್ತೆ ಎಲ್ಲಾ ಅರ್ಥಹೀನ ಕಾರ್ಯಗಳನ್ನು ಮಾಡುತ್ತೇನೆ. ಅದು ಬಹಳ ಬುದ್ಧಿವಂತಿಕೆಯೇ? ಅಲ್ಲ. ವಾಸ್ತವವಾಗಿ ಜೀಸಸ್ ಕ್ರೈಸ್ತನಿಂದ ನಿಜವಾದ ಮಾರ್ಗದರ್ಶನ ಪಡೆದವನು ಖಂಡಿತವಾಗಿಯೂ ಮುಕ್ತಿಯನ್ನು ಪಡೆಯುತ್ತಾನೆ. ಆದರೆ ಜೀಸಸ್ ಕ್ರೈಸ್ತನಿಂದ ನಿಜವಾಗಿಯೂ ಮಾರ್ಗದರ್ಶನವನ್ನು ಪಡೆಯುತ್ತಿರುವಂತಹ ವ್ಯಕ್ತಿಯನ್ನು ಕಂಡು ಹಿಡಿಯುವುದು ಬಹಳ ಕಷ್ಟದ ಕೆಲಸ. ಜೀಸಸ್ ಆಂದೋಲನಕ್ಕೆ ಸೇರಿದ ತರುಣನ ಯೇಸು ಲೀಲೆಯನ್ನು ಕುರಿತು ಏನು ಹೇಳುತ್ತೀರಿ?
ಅವರು ಬೈಬಲ್ ಅನ್ನು ಬಹಳ ಸಾರಿ ಓದುತ್ತಾರೆ. ಅವರು ಪ್ರಯತ್ನ ಶಿಲಪ್ರಭುಪಾದ. ಆದರೆ ಬೈಬಲಿನಲ್ಲಿ ವಿಧಿಗಳ ಪ್ರಕಾರ ಹಿಂಸೆಯು ನಿಷಿದ್ಧ. ಅವರು ಬೈಬಲ್ ಅನ್ನು ಅನುಸರಿಸುತ್ತಿದ್ದಾರೆ ಎಂದರೆ ಕೊಲೆಯನ್ನು ಹೇಗೆ ಮಾಡುತ್ತಾರೆ? ಬಾಬ್, ನಾನು ಒಬ್ಬನನ್ನು ಈ ಕುರಿತು ಕೇಳಿದೆ. ಬೈಬಲ್ನಲ್ಲಿ ಜೀಸಸ್ ಕೂಡ ಮಾಂಸ ತಿನ್ನುತ್ತಿದ್ದ ಎಂದು ಹೇಳಲಾಗಿದೆ ಎಂದು ಅವನು ತಿಳಿಸಿದ. ಶಿಲಪ್ರಭುಪಾದ, ಅದು ಇರಲಿ, ಅವನು ಏನು ಬೇಕಾದರೂ ತಿನ್ನಬಹುದು, ಅವನು ಶಕ್ತಿಶಾಲಿ. ಆದರೆ ಅವನು ಆದೇಶ ನೀಡಿದ್ದಾನೆ, ನೀನು ಹತ್ಯೆ ಮಾಡಬಾರದು, ನೀನು ಹತ್ಯೆಯನ್ನು ನಿಲ್ಲಿಸು. ಅವನು ಶಕ್ತಿಶಾಲಿ, ಅವನು ಇಡೀ ಪ್ರಪಂಚವನ್ನೇ ತಿನ್ನಬಲ್ಲ. ಆದರೆ ನೀನು ಜೀಸಸ್ ಕ್ರೈಸ್ತನಿಗೆ ಹೋಲಿಕೆ ಮಾಡಿಕೊಳ್ಳಬೇಡ. ನೀನು ಕ್ರೈಸ್ತನ್ನು ಅನುಸರಿಸುವಂತಿಲ್ಲ, ಅವನ ಆದೇಶವನ್ನು ನೀನು ಪಾಲಿಸಬೇಕು. ಆಗ ನೀನು ಜೀಸಸ್ ಕ್ರೈಸ್ತನಿಂದ ಮಾರ್ಗದರ್ಶನ ಪಡೆಯಬಲ್ಲೆ. ಅದು ನಿಜವಾದ ವಿಧೇಯತೆ. ಅದನ್ನು ಭಾಗವತದಲ್ಲಿ ವಿವರಿಸಲಾಗಿದೆ. ಯಾರು ಈಶ್ವರನೋ, ಯಾರು ಶಕ್ತಿಶಾಲಿಯೋ, ಅವನು ಏನನ್ನು ಬೇಕಾದರೂ ಮಾಡಬಲ್ಲ. ಆದರೆ ನಾವು ಅನುಕರಿಸಲಾರೆವು. ಅವನ ಆದೇಶಕ್ಕೆ ನಾವು ಬದ್ಧರಾಗಿರಬೇಕು. ಅವನು ನನಗೆ ಏನು ಹೇಳುತ್ತಾನೆಯೋ ಅದನ್ನು ಮಾಡುತ್ತೇನೆ, ನೀವು ಅನುಕರಿಸಲಾರಿರಿ. ಜೀಸಸ್ ಕ್ರೈಸ್ಟ್ ಮಾಂಸವನ್ನು ತಿಂದ ಎಂದು ನೀವು ಹೇಳುತ್ತೀರಿ. ಅದನ್ನು ಸರಿ ಎಂದಿಟ್ಟುಕೊಂಡರೂ ಯಾವ ಸನ್ನಿವೇಶದಲ್ಲಿ ಅವನು ಮಾಂಸವನ್ನು ತಿಂದನೋ ನಿಮಗೆ ಗೊತ್ತಿಲ್ಲ. ಅವನೇ ಮಾಂಸವನ್ನು ತಿನ್ನುತ್ತಿದ್ದರೂ ಬೇರೆಯವರಿಗೆ ಹತ್ಯೆ ಮಾಡಬೇಡ ಎಂದು ಉಪದೇಶಿಸುತ್ತಿದ್ದ. ಜೀಸಸ್ ಕ್ರೈಸ್ಟ್ ತನಗೆ ತದ್ವಿರುದ್ಧವಾಗಿದ್ದ ಎಂದು ನೀವು ಭಾವಿಸುತ್ತೀರಾ? ಇಲ್ಲ. ಶ್ರೀಲ ಪ್ರಭುಪಾದ, ಅವನು ಹಾಗೆ ಮಾಡಲಾರನೆಂಬುದೇ ಅವನಲ್ಲಿರುವ ನಿಜವಾದ ನಂಬಿಕೆ. ಹಾಗಾದರೆ ಅವನು ಏಕೆ ಮಾಂಸವನ್ನು ತಿಂದ? ಅವನಿಗೆ ಗೊತ್ತು, ಆದರೆ ಹತ್ಯೆ ಮಾಡಬೇಡ ಎಂದು ನನಗೆ ಹೇಳಿದ್ದಾನೆ, ನಾನು ಅನುಸರಿಸಬೇಕು. ಅದೇ ನಿಜವಾದ ಪದ್ಧತಿ. ನೀವು ಜೀಸಸ್ ಕ್ರೈಸ್ತರಲ್ಲ, ನೀವು ಅವನನ್ನು ಅನುಕರಿಸಲಾರಿರಿ. ಕ್ರೈಸ್ತ್ ದೇವರಿಗಾಗಿ ತನ್ನ ಜೀವನವನ್ನೇ ಬಲಿದಾನ ಮಾಡಿದ್ದಾನೆ. ನೀವು ಅದನ್ನು ಮಾಡಬಲ್ಲಿರಾ? ಹಾಗಾದರೆ ನೀವು ಯಾಕೆ ಜೀಸಸ್ ಕ್ರೈಸ್ತನ್ನು ಅನುಕರಿಸಬೇಕು? ಮಾಂಸವನ್ನು ತಿನ್ನುವ ಮೂಲಕ ನೀವು ಜೀಸಸ್ ಕ್ರೈಸ್ತನನ್ನು ಅನುಕರಿಸುತ್ತಿದ್ದೀರಿ. ದೇವ ಪ್ರಜ್ಞೆಯನ್ನು ಪ್ರಸಾರ ಮಾಡಲು ಜೀವನವನ್ನೇ ಬಲಿದಾನ ಮಾಡುವ ಮೂಲಕ ಜೀಸಸ್ ಕ್ರೈಸ್ತನನ್ನು ಏಕೆ ಅನುಕರಿಸಬಾರದು? ಏನು ನಿಮ್ಮ ಅಭಿಪ್ರಾಯ? ಹೌದು, ನೀವು ಬೋಧಿಸುವಾಗ ನಿಮ್ಮ ಅಭಿಪ್ರಾಯವೇನು ಎಂದು ತಿಳಿಸಬಹುದು. ಅವರು ಕ್ರಿಶ್ಚಿಯನ್ನರು ಎಂದು ಹೇಳಿಕೊಳ್ಳುತ್ತಾರೆ, ಆದರೆ ಅವರು ದೇವರಿಗಾಗಿ ಏನು ಮಾಡುತ್ತಿದ್ದಾರೆ? ಸೂರ್ಯನ ದೃಷ್ಟಾಂತ ತೆಗೆದುಕೊಳ್ಳೋಣ. ಸೂರ್ಯನು ಮೂತ್ರವನ್ನು ಹೀರಿಕೊಳ್ಳುತ್ತಾನೆ. ನೀವು ಮೂತ್ರವನ್ನು ಕುಡಿಯಲಾದೀತೆ? ನೀವು ಸೂರ್ಯನನ್ನು ಅನುಕರಿಸಬೇಕೆಂದರೆ, ಓಹೋ, ಸೂರ್ಯ ಇಲ್ಲಿ ಮೂತ್ರವನ್ನು ಹೀರಿಕೊಳ್ಳುತ್ತಿದ್ದಾನೆ, ನಾವು ಮೂತ್ರವನ್ನು ಕುಡಿಯೋಣ ಎಂದುಕೊಳ್ಳಲು ಸಾಧ್ಯವೇ? ಜೀಸಸ್ ಕ್ರೈಸ್ತನು ಶಕ್ತಿಶಾಲಿ, ಅವನು ಎಲ್ಲವನ್ನೂ ಮಾಡಬಲ್ಲ. ಆದರೆ ನಾವು ಅನುಕರಿಸಲಾರೆವು. ನಾವು ಕೇವಲ ಅವನ ಆದೇಶವನ್ನು ಪಾಲಿಸಬೇಕು. ಅದು ನಿಜವಾದ ಕ್ರಿಶ್ಚಿಯನ್ ಧರ್ಮ. ನಾವು ಶಕ್ತಿಶಾಲಿಯಾದ ಮನುಷ್ಯನನ್ನು ಅನುಕರಿಸಲಾರೆವು, ಅದು ತಪ್ಪು. ನಮ್ಮ ವೈದಿಕ ಸಾಹಿತ್ಯದಲ್ಲಿ ಒಂದು ವಿಷ ಸಮುದ್ರದ ಪ್ರಸ್ತಾವ ಬರುತ್ತದೆ. ಅದನ್ನು ಏನು ಮಾಡಬೇಕು ಎಂದು ಜನರಿಗೆ ಗೊತ್ತಾಗುವುದಿಲ್ಲ. ಆಗ ಪ್ರಭುವಾದ ಶಿವನು, ಸರಿ, ಅದನ್ನು ನಾನು ಕುಡಿಯುತ್ತೇನೆ ಎನ್ನುತ್ತಾನೆ. ಅವನು ಇಡೀ ವಿಷ ಸಮುದ್ರವನ್ನು ಕುಡಿದು ಕಂಠದಲ್ಲಿ ಇಟ್ಟುಕೊಳ್ಳುತ್ತಾನೆ. ನೀವು ವಿಷವನ್ನು ಕುಡಿಯಬಲ್ಲಿರಾ? ಸಮುದ್ರವಿರಲಿ, ಒಂದು ಲೋಟದಷ್ಟು ಕುಡಿಯಲು ಸಾಧ್ಯವೇ? ಆದ್ದರಿಂದ ನಾವು ಪ್ರಭುವಾದ ಶಿವನನ್ನು ಹೇಗೆ ಅನುಕರಿಸಲು ಸಾಧ್ಯ? ನಾವು ವಿಷವನ್ನು ಕುಡಿಯಬೇಕೆಂದು ಪ್ರಭುವಾದ ಶಿವನು ಎಂದೂ ಉಪದೇಶಿಸಲಿಲ್ಲ. ಆದ್ದರಿಂದ ನೀವು ಉಪದೇಶವನ್ನು ಅನುಕರಿಸಬೇಕೇ ವಿನ ವ್ಯಕ್ತಿಯನ್ನು ಅನುಕರಿಸಲು ಹೋಗಬಾರದು. ಈ LSD ಮತ್ತು ಮರಿಜುವಾನ ಜನರು ಪ್ರಭುವಾದ ಶಿವನು ಗಾಂಜಾ ಸೇದುತ್ತಿದ್ದ ಎಂದು ಹೇಳುತ್ತಾರೆ. ಆದರೆ ಪ್ರಭುವಾದ ಶಿವನು ಇಡೀ ವಿಷ ಸಮುದ್ರವನ್ನೇ ಕುಡಿದ. ನೀವು ಅದನ್ನ ಮಾಡಬಲ್ಲಿರಾ? ಪ್ರಭುವಾದ ಶಿವನ ಆದೇಶಗಳನ್ನು ಮಾತ್ರ ಸ್ವೀಕರಿಸಬೇಕು. ವಿಷ್ಣುವಿನ ಆರಾಧನೆಯೇ ಅತ್ಯುತ್ತಮ ಎಂದು ಶಿವನು ಹೇಳುತ್ತಾನೆ. ವಿಷ್ಣೋರ್ ಆರಾಧನಂ ಪರಂ. ಯಾವ ಆರಾಧನೆಯು ಶ್ರೇಷ್ಠವೆಂದು ಪಾರ್ವತಿ ದೇವಿಯು ಶಿವನನ್ನು ಕೇಳಿದಾಗ
ಪ್ರಭು ವಿಷ್ಣುವಿನ ಆರಾಧನೆಯೇ, ಪ್ರಭು ಕೃಷ್ಣನ ಆರಾಧನೆಯೇ ಉತ್ತಮ ಎಂದು ಶಿವನು ಹೇಳುತ್ತಾನೆ. ಅನೇಕ ದೇವತೆಗಳಿದ್ದಾರೆ, ಆದರೆ ವಿಷ್ಣುವಿನ ಆರಾಧನೆಯೇ ಶ್ರೇಷ್ಠವೆಂದು ಅವನು ಹೇಳುತ್ತಾನೆ. ವಿಷ್ಣುವಿನ ಆರಾಧನೆಗಿಂತ ಶ್ರೇಷ್ಠವಾದದ್ದು ವೈಷ್ಣವನ ಆರಾಧನೆ. ತದೀಯಾನ, ಅವನ ದಾಸರು ಅಥವಾ ಅವನೊಡನೆ ಸಂಪರ್ಕ ಇಟ್ಟುಕೊಂಡಿರುವವರು. ಉದಾಹರಣೆಗೆ, ನಾವು ಈ ತುಳಸಿ ಗಿಡವನ್ನು ಆರಾಧಿಸುತ್ತೇವೆ. ನಾವು ಎಲ್ಲಾ ಗಿಡಗಳನ್ನು ಆರಾಧಿಸುವುದಿಲ್ಲ, ಆದರೆ ಈ ತುಳಸಿಯು ಕೃಷ್ಣ ವಿಷ್ಣುವಿನೊಡನೆ ಬಹಳ ನಿಕಟವಾದ ಸಂಪರ್ಕವನ್ನು ಹೊಂದಿರುವುದರಿಂದ ನಾವು ತುಳಸಿಯನ್ನು ಆರಾಧಿಸುತ್ತೇವೆ. ಇದೇ ರೀತಿಯಲ್ಲಿ ಯಾವುದಾದರೂ ಕೃಷ್ಣನೊಡನೆ ನಿಕಟವಾದ ಸಂಬಂಧವನ್ನು ಹೊಂದಿದರೆ ವಿಷ್ಣುವಿನ ಆರಾಧನೆಗಿಂತ ಅದನ್ನು ಆರಾಧಿಸುವುದು ಉತ್ತಮ. ಮುಂದಿನ ಸೆಷನ್ ಅಲ್ಲಿ ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು. ವಿಶ್ವಗುರು ಶ್ರೀಲ ಪ್ರಭುಪಾದ ಕಿ ಜೈ. ಹಿತಾಯ ಗೌರ ಪ್ರೇಮಾನಂದೇ ಹರಿ ಹರಿ.